ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಈ ಬದನೆಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ವಿ. ಈ ಬದನೆಕಾಯಿ ಇದು VNR ವೆರೈಟಿ. ಈ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಕಾಯಿಗಳು. ಸೊ ಮಧುಚಂದನ್ ಸರ್ ಹೇಳ್ದಂಗೆ ನಾವು ಯಾವುದಾದ್ರೂ ನಾಟಿ ಮಾಡಬೇಕಾದ್ರೆ ಒಳ್ಳೆ ವೆರೈಟಿ ತಗೋಬೇಕು. ನೋಡಿ ಈ ಕಾಯಿ ಎಷ್ಟು ಚೆನ್ನಾಗಿದೆಯೋ. ಅಲ್ಲೊಂದು ಸ್ವಲ್ಪ ಇದು ಹುಳ ತಂದಿದೆ. ಇದು ಯಾಕಂದರೆ ನಾವು ಅಷ್ಟೊಂದು ಕೆಮಿಕಲ್ಲು ಪೆಸ್ಟಿಸೈಡ್ಸು ಸ್ಪ್ರೇ ಮಾಡಿಲ್ಲ. ನಾನು ಸ್ಪ್ರೇ ಮಾಡಿರೋದು ಮೊದಲು ತೋರಿಸಿದ್ನಲ್ಲ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ, ಇದು ಮಾತ್ರ ಸ್ಪ್ರೇ ಮಾಡಿರೋದು. ಸೊ ಮತ್ತು ಈಗ ನೋಡಿ ಇದು ಟೊಮ್ಯಾಟೊ ನಿನ್ನೆ ಈವ್ನಿಂಗ್ ಹಾರ್ವೆಸ್ಟ್ ಮಾಡಿದ್ದೀವಿ. ಇದು ಆಲ್ಮೋಸ್ಟು 12 ಕಟಿಂಗ್ ಬಂದಿದೆ. ಆದರೂ ನೋಡಿ ಈ ಹೂವು ಬರ್ತಾ ಇದೆ, ಈ ಚಿಕ್ಕ ಚಿಕ್ಕ ಕಾಯಿಗಳು ಬರ್ತಾ ಇದ್ದಾವೆ. ನೋಡ್ಬೋದು ಇಲ್ಲಿ ಕೆಲವೊಂದು ಸತ್ತೋಗಿದ್ದಾವೆ, ಬಟ್ ನೋಡಿ ಮ್ಯಾಕ್ಸಿಮಮ್ಮು ಈ ಹೂವು ಬರ್ತಾ ಇದೆ, ಈ ಚಿಕ್ಕ ಚಿಕ್ಕ ಕಾಯಿಗಳಿದ್ದಾವೆ. ಸೊ ನನಗೆ ಅನಿಸ್ದಂಗೆ ಇನ್ನೂ ಒಂದು 10 ಕಟಿಂಗ್ ಆದರೂ ಬರುತ್ತೆ. ಸೊ ಅದಕ್ಕೆ ಒಳ್ಳೆ ನರ್ಸರಿಗೆ, ಈಗ ನಮ್ಮ ಬಾಗೇಪಲ್ಲಿ ಕಡೆ ಟೊಮ್ಯಾಟೊ ಫೇಮಸ್ಸು. ಸೊ ಟೊಮ್ಯಾಟೊ ನರ್ಸರೀಸ್ ತುಂಬ ಇದ್ದಾವೆ, ಒಳ್ಳೆ ವೆರೈಟಿ. ಮೊದಲೆಲ್ಲ ಸಾಹೋ ಹಾಕ್ತಿದ್ರು, ಆ ಸಾಹೋಗೆ ತುಂಬ ರೋಗ. ಈಗ ಅದಕ್ಕೆ ಈಗ ವಜ್ರ ಹಾಕ್ತಿದ್ದಾರೆ, ಮತ್ತು 448 ಹಾಕ್ತಿದ್ದಾರೆ. ಸೊ ಇದು ವೆರೈಟಿ ಬಂದುಬಿಟ್ಟು ಇದು ವಜ್ರ ನೋಡಿ. ಸೊ ನಾವು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರೋದಲ್ವ, ಆರ್ಗ್ಯಾನಿಕ್ ಪ್ರಾಕ್ಟೀಸಸಲ್ಲಿ ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಹಾಕಿಲ್ಲ. ನಾವು ಹಾಕಿರೋದು ಈ ಜೀವಾಮೃತ ಹಾಕಿದ್ದೀವಿ, ಮತ್ತು ಘನಜೀವಾಮೃತ ಹಾಕಿದ್ದೀವಿ ಭೂಮಿಗೆ. ಈ ಸ್ಪ್ರೇ ಮಾಡಿರೋದು ಬಂದುಬಿಟ್ಟು ಬ್ರಹ್ಮಾಸ್ತ್ರ ಮಾಡಿದ್ದೀವಿ, ನೀಮಾಸ್ತ್ರ ಮಾಡಿದ್ದೀವಿ, ಮತ್ತು ಅಗ್ನಿಯಾಸ್ತ್ರ ಮಾಡಿದ್ದೀವಿ. ಇವೆಲ್ಲ ನೀವು ನೋಡ್ಬೋದು, ನನ್ನ ಯೂಟ್ಯೂಬ್ ಚಾನಲ್ ಇದ್ದಾವೆ, ಭೂಸಂಕಲ್ಪ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತು ಒಳ್ಳೆ ಸಸಿ ಇದ್ದರೆ ಚೆನ್ನಾಗಿ ನಮ್ಗೆ 20 ಕಟಿಂಗ್ವರೆಗೂ ಬರುತ್ತೆ, ಮತ್ತು ಗಿಡ ಆರೋಗ್ಯವಾಗಿರುತ್ತೆ. ಥ್ಯಾಂಕ್ ಯು.